ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ನಕ್ಷತ್ರ ತರಂಗ. ವೀಕ್ಷಕರೇ, ಇವತ್ತು ಒಂದೇ ರಾಶಿನಲ್ಲಿ ಹುಟ್ಟಿದ್ರೂ ಕೂಡ ಜೀವನಗಳು ಬೇರೆ ಬೇರೆ ಯಾಕೆ? ಎಕ್ಸಾಂಪಲ್, ಮೇಷ ರಾಶಿನಲ್ಲಿ ಹುಟ್ಟಿರ್ತಾರೆ, ಅದೇ ರಾಶಿನಲ್ಲಿ ಸಿಕ್ಕಾಬಟ್ಟೆ ಜನ ಹುಟ್ಟಿರ್ತಾರೆ, ಆದರೆ ಲೈಫ್ ಸ್ಟೈಲ್ ಯಾಕೆ ಚೇಂಜ್ ಆಗುತ್ತೆ? ಅದಕ್ಕಿಂತ ಮುಂಚೆ ನಮ್ಮ ಎರಡನೇ ಬ್ಯಾಚ್ ನಕ್ಷತ್ರ ತರಂಗ 15 ದಿವಸದ ಕ್ಲಾಸಸ್ಸು, ಈವ್ನಿಂಗ್ ಬ್ಯಾಚು ಸಂಜೆ 8ರಿಂದ 9 1 ಗಂಟೆಗಳ ಕಾಲ ಅಸ್ಟ್ರಾಲಜಿನ ನೀವು ಡೈಲಿ ಆನ್ಲೈನ್ ಝೂಮ್ ಲೈವ್ ಮುಖಾಂತರ ಕಲಿತಕ್ಕಂಥದ್ದು ಮಾಡ್ಬೋದು. ಕೇವಲ 6,449 ರೂಪಾಯಿಗೆ ಕೊಡ್ತಾಯಿದ್ದೀವಿ ಕೇವಲ. ಯಾಕೆಂದರೆ ಅಷ್ಟೊಂದು ವಿದ್ಯೆನ ಸ್ವಲ್ಪ ಅಮೌಂಟಿಗೆ ಕೊಡ್ತಾಯಿದ್ದೀವಿ. ಅದೃಷ್ಟ ಇರೋರು ಬನ್ನಿ ಕಲ್ತ್ಕೊಳ್ಳಿ. ಅದರಲ್ಲೂ ಎಸ್ಪೆಷಲಿ ಸ್ವಲ್ಪ ಸೀರಿಯಸ್ ಆಗಿರೋರು, ಆಸಕ್ತಿ ಇರೋರು, ಸ್ವಲ್ಪ ಟೈಮ್ ಇರೋರು ಹೆಚ್ಚಾಗಿ, ನಾನು ತುಂಬ ಬ್ಯುಸಿ ಇದ್ದೀನಿ, ಇಲ್ಲಿ ಅಟೆಂಡ್ ಮಾಡೋಕ್ಕಾಗಲ್ಲ ಬಿಟ್ಬಿಡ್ಬೋದು, ಆ ರೀತಿ ಮಾಡೋದಕ್ಕಿಂತ ಕಲೀಲೇಬೇಕು, ನಾನು ಟೈಮ್ ಮಾಡ್ಕೊಂಡು ಕಲಿತೀನಿ ಅನ್ನೋರು ದಯವಿಟ್ಟು ಬಂದು ಜಾಯ್ನ್ ಆಗಿ. ಸುಮ್ಮನೆ ಬಂದು ಬ್ಯುಸಿನಲ್ಲೂ ಜಾಯ್ನ್ ಆಗೋಕ್ಕೆ ಹೋಗ್ಬೇಡಿ, ನಾನು ಹೇಳ್ತಾ ಇದ್ದೀನಿ. ಟೈಮ್ ಇದ್ದವ್ರು ಬನ್ನಿ. ಯಾಕೆಂದರೆ ಅಸ್ಟ್ರಾಲಜಿ ಅಂತಕ್ಕಂಥದ್ದು ಒಂದು ಒಳ್ಳೆ ವಿದ್ಯೆ, ಸುಲಭ ವಿದ್ಯೆ ಅಂತ ಕರಿತೀವಿ. ಅರ್ಥ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು, ಬಂದ್ಬಿಡುತ್ತೆ, ಈಸಿಯಾಗಿರ್ತಕ್ಕಂಥದ್ದು. ಏಪ್ರಿಲ್ 19ಕ್ಕೆ ಎರಡನೇ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಜಾಯ್ನ್ ಆಗೋರಾಗಿ ಆಲ್ರೆಡಿ ಜಾಯ್ನ್ ಆಗ್ತಾ ಇದ್ದಾರೆ. ಓಕೆ, ಇವಾಗ ಎಕ್ಸಾಂಪಲ್ ಮೇಷರಾಶಿ ತಾಂಡ್ವಿ. ಮೇಷರಾಶಿನಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ಬೋದು, ಕೋಟ್ಯಾಂತರ ಜನ ಹುಟ್ಟಿರ್ಬೋದು, ಬಟ್ ಅವ್ರ ಲೈಫ್ ಇದ್ದಂಗೆ ಇವ್ರ ಲೈಫ್ ಇರಲ್ಲ. ಕರೆಕ್ಟ್ ಅಲ್ವಾ? ಒಬ್ಬ ಜಾಬಲ್ಲಿ ಉದ್ಧಾರ ಆಗ್ತಾ ಇರ್ತಾನೆ, ಇನ್ನೊಬ್ಬ ಜಾಬಲ್ಲಿ ಫ್ಲಾಪ್ ಆಗ್ತಾ ಇರ್ತಾನೆ, ಇನ್ನೊಬ್ಬ ಬಿಸ್ನೆಸ್ಸಲ್ಲಿ ಒಳ್ಳೆ ದುಡ್ಡು ಮಾಡ್ತಾ ಇರ್ತಾನೆ, ಇವರು ಅಟ್ರು ಫ್ಲಾಪ್ ಆಗ್ತಾ ಇರ್ತಾರೆ. ಇನ್ನೊಬ್ಬಗೆ ಮದುವೆ ಆಗ್ತಿರುತ್ತೆ ಅದೇ ರಾಶಿ, ಇನ್ನೊಬ್ಬಗೆ ಮದುವೆನೇ ಆಗ್ತಿರಲ್ಲ. ಅಂತ ಇಲ್ಲಿ ರಾಶಿ ಹೆಂಗೆ ವರ್ಕ್ ಆಗ್ತಾ ಇದೆ? ವರ್ಕೇ ಆಗಲ್ಲ. ಅದಕ್ಕೆ ಡಿಫ್ರೆನ್ಸ್ ಕಾಣುತ್ತೆ. ನೀವು ಒಂದೇ ರಾಶಿನಲ್ಲಿ ಹುಟ್ಟಿದರೂ ಕೂಡ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿದ್ರೂ ಕೂಡ ಲಗ್ನಗಳು ಬೇರೆ ಬೇರೆ ಪ್ರತಿಯೊಬ್ಬರದು ಕೂಡ. ಮೇಷರಾಶಿನಲ್ಲಿ ಹುಟ್ಟಿದರೂ ಕೂಡ ಎಕ್ಸಾಂಪಲ್ಲು, ಅಥವಾ ನೀವು ಯಾವುದೇ ರಾಶಿ ಆಗಿರಲಿ, ನಿಮ್ಮ ಥರನೇ ಇನ್ನೊಂದು ರಾಶಿನಲ್ಲಿ ಹುಟ್ಟಿದವರು ಕೂಡ ಅವ್ರದ್ದು ಮಕರ ಲಗ್ನ ಆಗಿರ್ಬೋದು, ನಿಮ್ಮದು ವೃಷಭ ಲಗ್ನ ಆಗಿರ್ಬೋದು, ಇನ್ನೊಬ್ರದ್ದು ಕನ್ಯಾ ಲಗ್ನ ಆಗಿರ್ಬೋದು, ಇನ್ನೊಬ್ರದ್ದು ಕುಂಭ ಲಗ್ನ ಆಗಿರ್ಬೋದು. ಸೊ ಲಗ್ನದಲ್ಲಿ ಮತ್ತೆ ಲೈಫ್ ಸ್ಟೈಲು ಚೇಂಜ್ ಆಗುತ್ತೆ, ಫಲಗಳು ಚೇಂಜ್ ಆಗುತ್ತೆ. ಮತ್ತೆ ಅದರಲ್ಲಿ ಫಿಲ್ಟ್ರು ಇಲ್ಲ ಸರ್, ನಾವು ಮೇಷರಾಶಿ, ಅವ್ರದ್ದು ಕರ್ಕಾಟಕ ಲಗ್ನ, ನಂದು ಕರ್ಕಾಟಕ ಲಗ್ನ, ಇವಾಗ ಒಂದೇ ಬರಬೇಕಲ್ವಾ? ಬರಲ್ಲ, ಮತ್ತೆ ಚೇಂಜ್ ಆಗುತ್ತೆ. ಹೆಂಗೆ? ದಶಾ ಚೇಂಜ್. ಅವರಿಗೆ ರಾಹು ದಶಾ ನಡೀತಾ ಇರುತ್ತೆ, ನಿಮಗೆ ಗುರು ದಶಾ ನಡೀತಾ ಇರುತ್ತೆ, ಅವ್ರಿಗೆ ಶನಿ ದಶಾ ನಡೀತಾ ಇರುತ್ತೆ, ನಿಮಗೆ ಮಂಗಳ ದಶಾ ನಡೀತಾ ಇರುತ್ತೆ. ಸೊ ಅಲ್ಲೂ ಚೇಂಜ್ ಆಗುತ್ತೆ. ಇಲ್ಲ ಸರ್, ರಾಶಿನೂ ಸೇಮ್ ಇದೆ, ಲಗ್ನನೂ ಸೇಮ್ ಇದೆ, ದಶನೂ ಸೇಮೇ ಇದೆ ಸರ್, ಮತ್ತೆ ಚೇಂಜ್ ಆಗುತ್ತೆ. ಯಾಕೆಂದರೆ ಅವರಿಗೆ ರಾಹು 8ನೇ ಮಲ್ಲಿ ಕೂತಿರ್ತಾನೆ, ನಿಮಗೆ ರಾಹು 4ನೇ ಮಲ್ಲಿ ಕೂತಿರ್ತಾನೆ, ಚೇಂಜ್ ಆಯಿತು. ಇಲ್ಲ ಸರ್, ಅವ್ರಿಗೂ ನನಗೂ ಮತ್ತೆ ಒಂದೇ ಕೂತ್ಕೊಂಡ್ಬಿಟ್ಟಿದೆ, ಎಲ್ಲ ಒಂದೊಂದೇ ಬರ್ತಾ ಇದೆ. ಸಬ್ಲಾಡ್ಸ್ ಚೇಂಜ್ ಆಗುತ್ತೆ ಡಿಗ್ರಿ ವೈಸ್. ನೀವು ಹುಟ್ಟಿರೋ ಟೈಮ್ ಬೇರೆ, ಅವ್ರು ಹುಟ್ಟಿರೋ ಟೈಮ್ ಬೇರೆ. ಸೊ ಸಬ್ಲಾಡ್ಸ್ ಚೇಂಜ್ ಆಗುತ್ತೆ. ಇಲ್ಲ ಸರ್, ನಂದೇ ಟೈಮಲ್ಲಿ ಹುಟ್ಬಿಟ್ಟಿದ್ದಾರೆ, ರೇರು. ಆದರೆ ಒಂದೇ ಟೈಮಲ್ಲಿ ಹುಟ್ಟಿದ್ರು ಕೂಡ ಕಸ್ಪಲ್ ಅಂತ ಬರುತ್ತೆ ಜ್ಯೋತಿಷ್ಯದಲ್ಲಿ, ಅಲ್ಲಿ ಚೇಂಜ್ ಆಗಿಬಿಡುತ್ತೆ. ಯಾಕೆಂದರೆ ನಿಮಿಷ 30 ಸೆಕೆಂಡಿಗೆ ಚೇಂಜ್ ಆಗುತ್ತೆ, 2 ನಿಮಿಷಕ್ಕೂ ಚೇಂಜ್ ಆಗುತ್ತೆ ಹಣೆ ಬರ. ಸೊ ಅಲ್ಲಿ ನಮಗೆ ಬಹಳಷ್ಟು ಚೇಂಜಸ್ಸು ಫಿಲ್ಟ್ರ್ ಆಗ್ತಾ ಹೋಗುತ್ತೆ. ವೀಕ್ಷಕರ ಅರ್ಥ ಮಾಡ್ಕೊಳ್ಳಿ. ರಾಶಿಯಿಂದ ಲಗ್ನಕ್ಕೆ ಬಂದೋ, ಲಗ್ನದಿಂದ ದಶಾಗೆ ಬಂದೋ, ದಶದಿಂದ ಸಬ್ಲಾಡ್ಸ್ಕೋದೋ, ಸಬ್ಲಾಡ್ಸ್ದಿಂದ ಯಾವ ಹೌಸಲ್ಲಿ ಕೂತಿದ್ಕೋದೋ, ಇಷ್ಟು ಕ್ರಿಟೀರಿಯಾ ಹೋಗುತ್ತೆ ಒಬ್ಬ ಮನುಷ್ಯ ಅಂದರೆ. ಅದಕ್ಕೆ ಎಲ್ಲರ ಲೈಫ್ ಸ್ಟೈಲು ಬೇರೆ. ಒಬ್ಬ ಚೆನ್ನಾಗಿರ್ತಾನೆ, ಇನ್ನೊಬ್ಬ ಮೀಡಿಯಮ್ ಆಗಿರ್ತಾನೆ, ಇನ್ನೊಬ್ಬ ಚೆನ್ನಾಗಿರಲ್ಲ. ಏಕೆಂದರೆ ಅವರವರ ಲಗ್ನ ಬೇರೆ, ದಶಾಭುಕ್ತಿ ಬೇರೆ, ಕಾಂಬಿನೇಷನ್ಸ್ ಬೇರೆ, ಸಬ್ಲಾಡ್ಸ್ ಬೇರೆ. ಜ್ಯೋತಿಷ್ಯದಲ್ಲಿ ಸಬ್ಲಾಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಹಣೆ ಬರನ ಡಿಸೈಡ್ ಮಾಡೋದೇ ಸಬ್ಲಾಡ್. ಆ ಸಬ್ಲಾಡ್ ಹೆಂಗೆ ಬರುತ್ತೆ ಅಂತ ನಾವು ಹೇಳ್ಕೊಡ್ತೀವಿ ಅಸ್ಟ್ರಾಲಜಿನಲ್ಲಿ, ಹಿಂಗೆ ಬಂತು ಅಂತ. ಸೊ ಫಲ ಹೆಂಗೆ ಪ್ರಿಡಕ್ಷನ್ ಮಾಡೋದು, ಸೊ ನಾವು ಪಾಸಿಟಿವ್ ಕಾಂಬಿನೇಷನ್ನು, ನೆಗೆಟಿವ್ ಕಾಂಬಿನೇಷನ್ ಬರೆಯೋದು ಹೆಂಗೆ, ಪ್ರತಿಯೊಂದು ಕೂಡ ಅಸ್ಟ್ರಾಲಜಿನಲ್ಲಿ ಇರ್ತಕ್ಕಂಥದ್ದು. ಸೊ ಅಸ್ಟ್ರಾಲಜಿ ಅಂತಕ್ಕಂಥದ್ದು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹಣೆ ಬರ ಓದ್ತಕ್ಕಂಥ ಶಾಸ್ತ್ರ, ಚೇಂಜ್ ಮಾಡ್ತಕ್ಕಂಥ ಶಾಸ್ತ್ರ ಅಲ್ಲ. ಇನ್ನೊಂದು ಪರಿಹಾರ ಮಾಡ್ತಕ್ಕಂಥ ಶಾಸ್ತ್ರ ಅಲ್ಲ. ಎಲ್ಲ ಏನು ಅನ್ಕೋತಾರೆ, ಜ್ಯೋತಿಷ್ಯ ಅಂದರೆ ಪರಿಹಾರ. ಯಾರು ಪರಿಹಾರ ಅಂತ ಅಂದ್ಕೊಂಡಿದ್ದೀರೋ ನಿಮ್ಮ ಲೈಫಲ್ಲಿ ನೀವು ಒಪ್ಪೇ ಆಗಲ್ಲ ಯಾವತ್ತು. ನನ್ನ ಹಣೆ ಬರ ಏನಿದೆ, ನಾನು ಯಾವ ರೀತಿ ಬದುಕಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ನಂಗೆ ಒಳ್ಳೆಯದಾಗತ್ತೆ. ಆ ಆಯ್ಕೆ ಮಾಡ್ಕೊಂಡಿರೋದು ಎಕ್ಸಲೆಂಟ್ ಆಗಿರ್ತೀನ ಜೀವನದಲ್ಲಿ, ಇಲ್ಲ ಆಯ್ಕೆ ಮಾಡ್ಕೊಂಡ್ರೂ ಕೂಡ ಸ್ವಲ್ಪ ತಿನ್ನೋಕ್ಕೆ ಉಣ್ಣೋಕ್ಕೆ ಬಟ್ಟೆಗೆ ಬರುತ್ತಾ, ಈ ರೀತಿ ಅಸ್ಟ್ರಾಲಜಿನಲ್ಲಿ ನಾವು
ನೋಡ್ಕೋಬೋದು. ಸೊ ಪ್ರತಿಯೊಂದು ಅಷ್ಟೇ, ಗ್ರಹಗಳು ಹೇಳ್ಬಿಡುತ್ತೆ. ಬಟ್ ಗ್ರಹಗಳು ಯಾವಾಗ ಹೇಳುತ್ತೆ ಗೊತ್ತಾ? ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಆಸೆ ಪ್ರಯತ್ನ ಕೇಳುತ್ತದು. ಸುಮ್ಮನೆ ಹಣೆ ಬರ ಬಂದು ಎಲ್ಲನೂ ಮಾಡಿಸಲ್ಲ, ನಿಮ್ಮ ಆಸೆ ಪ್ರಯತ್ನಕ್ಕೆ ರೆಡಿ ಮಾಡಕ್ಕೆ ಬಿಡುತ್ತೆ. ಈಗ ಎಕ್ಸಾಂಪಲ್ ಸನ್ಯಾಸಿಗಳು, ಆಸೆನೇ ಇಲ್ಲ ಅವರಿಗೆ. ಆಸೆನೇ ಇಲ್ಲದೆ ಇರೋ ವ್ಯಕ್ತಿ ಯಾರಿರ್ತಾನೆ, ಮನೆ ಕಟ್ಟೋ ಯೋಗ ಮನೆ ಕಟ್ಕೊಳ್ಳಿದ್ರೆ ಅವ್ನು ಕಟ್ಟಲ್ಲ, ಮದುವೆ ಆಗೋ ಯೋಗ ಇದೆ ಮದುವೆ ಆಗಿ ಅಂದರೆ ಅವನು ಆಗಲ್ಲ. ಸ್ವಲ್ಪ ಕರೆಕ್ಟ್ ಅಲ್ವಾ? ಯಾರಿಗೆ ಆಸೆ ಇಲ್ಲ ವ್ಯಕ್ತಿಗೆ ಅವ್ರು ಹಂಗಿರ್ತಾರೆ. ಸೊ ಹಂಗೇನೆ ಯಾರಿಗೆ ಆಸೆ ಇದೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ಏನಾಗುತ್ತೆ ಅನ್ನೋದೇ ಜ್ಯೋತಿಷ್ಯ. ಸರ್ ನಾನು ಮನೆ ಕಟ್ಟಬೇಕು ಅಂತ ಇದ್ದೀನಿ, ಆಗುತ್ತಾ? ಅಲ್ಲೇನಾರ ಸಮಸ್ಯೆ ಬರುತ್ತಾ? ದುಡ್ಡು ಕಾಸೆಲ್ಲ ಹೊಂದ್ಕೊಳುತ್ತಾ? ಯೋಗ ಚೆನ್ನಾಗಿದೆಯಾ? ಫಾಸ್ಟಾಗಿ ಕೆಲಸ ಆಗುತ್ತಾ? ಸರ್ ನಾನು ಜಾಬ್ಗೆ ಹೋಗೋಣ ಅಂತ ಇದ್ದೀನಿ, ಜಾಬ್ ಸಿಗುತ್ತಾ? ಜಾಬ್ ಲೈಫ್ ಚೆನ್ನಾಗಿರುತ್ತಾ? ಮದುವೆ ಆಗೋಣ ಅಂತ ಇದ್ದೀನಿ, ನನ್ನ ಮದುವೆ ಜೀವನ ಹಿಂಗಿರುತ್ತೆ. ಸೊ ಪ್ರತಿಯೊಂದು ಕೂಡ ಫಿಲ್ಟರ್ ಆಗುತ್ತೆ ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ. ಅಸ್ಟ್ರಾಲಜಿ ಅನ್ನೋದು ನಿಮ್ಮ ಹಣೆ ಬರ ಓದ್ಬಿಡುತ್ತೆ. ಹಿಂಗಿದೆ ನೀನು ಹೆಂಗಿರ್ತೀಯ ಹಂಗೆ, ಅರ್ಥ ಮಾಡ್ಕೊಳ್ಳಿ. ಹಣೆ ಬರ ಅನ್ನೋದು ಚೇಂಜ್ ಮಾಡೋಕ್ಕಾಗಲ್ಲ. ಓಪನ್ನಾಗಿ ಇಷ್ಟಿನ 8 ವರ್ಷದಿಂದನೂ ಹೇಳ್ಕೊಂಬಂದಿದ್ದೀನಿ. 1,00,000ಕ್ಕೂ ಹೆಚ್ಚು ಜನರ ಒಂದು ಜಾತಕ ವಿಮರ್ಶೆ ಮಾಡಿ ಅನುಭವನೂ ಪಡೆದಿದ್ದೀನಿ. ಆ ಒಂದು ಕಾನ್ಫಿಡೆನ್ಸು, ತುಂಬ ಡೀಪ್ ಆದ ಅನುಭವದಿಂದ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಯಾವ ರೀತಿ ಅಸ್ಟ್ರಾಲಜಿ ವರ್ಕ್ ಆಗುತ್ತೆ. ಈ ಅಸ್ಟ್ರಾಲಜಿಲಿ ನನ್ನ ಅನುಭವದಿಂದ ಎಷ್ಟಾಗುತ್ತೋ ಅಷ್ಟು ಕನ್ಫರ್ಮೇಷನ್ ಕೊಡ್ತೀನಿ. ಕೆಲವೊಂದನ್ನು ಡೌಟಲ್ಲಿ ಹೇಳ್ತೀನಿ, ಕೆಲವೊಂದನ್ನು ಹೆಂಗೆ ಬರುತ್ತೆ ನಿಮ್ಮ ಮನೆ ಬರ. ಪ್ರತಿಯೊಬ್ಬರು ಜಾತಕದ ಅನಲೈಸಸ್ಸು ಒಂದೇ ರೀತಿ ಬರಲ್ಲ ವೀಕ್ಷಕರೇ, ಡಿಫ್ರೆಂಟ್. ಯಾಕೆ ಗೊತ್ತಾ? ಅವ್ರವ್ರ ಕರ್ಮಕ್ಕೆ ತಕ್ಕಂತೆ ರೆಡಿ ಮಾಡಿರ್ತಾನೆ ದೇವರು ದಶಾಭುಕ್ತಿಗಳನ್ನ. ದಶಾಭುಕ್ತಿನಲ್ಲೇ ನಿಮ್ಮ ಹಣೆ ಬರ ಗೊತ್ತಾಗೋದು, ರಾಶಿ ಫಲದಲ್ಲ. ಎಲ್ಲ ರಾಶಿಯಿಂದ ಹೋಗ್ಬಿಡ್ತಾರೆ, ತಪ್ಪದು. ರಾಶಿ ಇರೋದು ಗುಣಲಕ್ಷಣಗಳಿಗೋಸ್ಕರ. ರಾಶಿ ಹೋಗಿ ಚಂದ್ರ ಅಂದರೆ ಒಂದು ನಕ್ಷತ್ರದಲ್ಲಿ ಹೋಗಿ ಕೂರ್ತಾನೆ, ಒಂದು ದಶಾ ಪ್ರಾರಂಭ ಆಗುತ್ತೆ, ಅಲ್ಲಿಂದ ನಿನ್ನ ಲೈಫ್ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ರಾಶಿ ಇರೋದೇ ಹೊರತು ನಿನ್ನ ಲೈಫೇ ಹಿಂಗಿರುತ್ತೆ ಅನ್ನೋದು ರಾಶಿ ಅಂತಾರೆ, ತಪ್ಪದು. ಲಗ್ನದಿಂದ ಜೀವನ ಸ್ಟಾರ್ಟ್ ಆಗುತ್ತೆ, ದಶಾಭುಕ್ತಿಯಿಂದ ಜೀವನ ಸ್ಟಾರ್ಟ್ ಆಗುತ್ತೆ, ಗ್ರಹ ನಕ್ಷತ್ರ ಸಬ್ಲಾಡಿಂದ ನಿಮ್ಮ ಲೈಫ್ ಗೊತ್ತಾಗುತ್ತೆ. ಈ ಥರ ಇರತಕ್ಕಂಥದ್ದು ಅಸ್ಟ್ರಾಲಜಿನಲ್ಲಿ. ನಮ್ಮದು ರಾಶಿ ಇದು ನಮ್ಗೆ ಹಿಂಗೆ ಒಳ್ಳೆಯದಾಗ್ಬಿಡುತ್ತೆ. ಸೇಮ್ ರಾಶಿನಲ್ಲಿ ಹುಟ್ಟಿರೋರಿಗೆ ಯಾಕೆ ಒಂದೇ ಫಲ ಇಲ್ಲ? ಮತ್ತು ಸ್ವಲ್ಪ ಕ್ವಶನ್ ಹಾಕ್ಕೊಳ್ಳಿ ಇದನ್ನು ಪ್ರತಿಯೊಬ್ಬರು. ಯಾವಾಗ ನಾವು ಕ್ವಶನ್ ಹಾಕೋತೀವಿ, ಉತ್ತರ ಹುಡುಕ್ತೀವಿ, ಏನೋ ಒಂದು ಸಿಗುತ್ತಲ್ಲಿ, ಭಗವಂತ ಕೊಡ್ತಾನೆ. ನಾವೇ ದಡ್ರ ಥರ ನನ್ನ ರಾಶಿ ಇದು ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ಕೆಟ್ಟದ್ದಾಗ್ದಲ್ಲ ಏನೇನು ಒಳ್ಳೇದಾಗತ್ತಾ? ಆಮೇಲೆ ಜ್ಯೋತಿಷ್ಯ ಬೈಯೋದು ಬೇರೆ, ಅವನು ಆ ರಾಶಿ ಹಿಂಗೆ ಹೇಳ್ದ, ನಂಗೆ ಆಗಲೇ ಇಲ್ಲ. ಇನ್ನೊಂದು ಆಕಸ್ಮಿಕ ಏನು ಅಂದರೆ, ಅವ್ರು ಹಿಂಗೆ ಹೇಳ್ಬಿಟ್ರು, ಹಿಂಗೆ ಆಗೋಗ್ಬಿಡ್ತು, ನೆಕ್ಸ್ಟ್ ಡೇ ಆಗಲಿಲ್ವಾ ಅವಾಗ ಬೈಕೊಳ್ಳೋದು ಮತ್ತೆ. ಸೊ ಶಾಸ್ತ್ರನ ಹಾಳು ಮಾಡಬೇಡಿ. ಇವತ್ತು ಯಾಕೆ ರಾಶಿ ಫಲ ಹೇಳ್ತಾರೆ ಅಂದರೆ ಜನಗಳು, ನೀವು ರಾಶಿ ಅಂತ ಹುಚ್ಚಿಟ್ಕೊಂಡಿದ್ದೀರಾ. ಅಯ್ಯೋ ನನ್ನ ರಾಶಿ ಇದು, ಅಯ್ಯೋ ನನ್ನ ರಾಶಿ ಏನಾಗುತ್ತೋ, ಈ ಥರ ಇರೋದ್ರಿಂದನೇ ಇವತ್ತು ರಾಶಿ ಫಲ ಹೇಳಿ ಗೋವಿಂದ ಅನ್ಸೋದು ನಿಮ್ಮನ್ನು. ಕರೆಕ್ಟಾದ ಅಸ್ಟ್ರಾಲಜಿ ಬರ್ತಾ ಇಲ್ಲ. ಕರೆಕ್ಟಾಗಿರೋ ಅಸ್ಟ್ರಾಲಜಿನ ಕರೆಕ್ಟಾಗಿ ನಂಬಲ್ಲ ಜನ. ಸುಳ್ಳು ಹೇಳೋರನ್ನ ನಂಬ್ತಾರೆ, ಗುಂಡಿಗೆ ಬೀಳ್ತಾರೆ. ಗುಂಡಿಗೆ ಬಿದ್ದು ಶಾಸ್ತ್ರ ಬೈಯೋದು. ಧರ್ಮ ಯಾವತ್ತೂ ಕರೆಕ್ಟಾಗಿದೆ, ಶಾಸ್ತ್ರ ಭಗವಂತ ಕರೆಕ್ಟಾಗಿ ಕೊಟ್ಟಿದ್ದಾನೆ. ಕೆಟ್ಟವ್ರನ್ನೇನಕ್ಕೆ ಇಟ್ಟಿದ್ದಾನೆ ಅಂದರೆ, ಎಷ್ಟೋ ಜನರು ಜಾತಕ ಹಾಳಾಗಬೇಕು ಅಂತ ಬರೆದಿಟ್ಟಿರುತ್ತೆ, ಕಳ್ಕೋಬೇಕು ಅಂತ ಬರೆದಿಟ್ಟಿರುತ್ತೆ, ನೋವು ಅನುಭವಿಸ್ಬೇಕು ಅಂತ ಬರೆದಿಟ್ಟಿರುತ್ತೆ, ಅದಕ್ಕೋಸ್ಕರ ಇರ್ತಾರೆ. ಬಟ್ ನಾವು ನಮ್ಮಲ್ಲಿ ಕ್ವಶನ್ ಹಾಕೋಬೇಕು, ನಾವು ನಿಜವಾದ ಶಾಸ್ತ್ರನ ಕೇಳಬೇಕು ಅಥವಾ ಕಲಿಬೇಕು, ನೋಡ್ಕೋಬೇಕು ಅಂತ. ಆವಾಗ ನಾವು ಬಚಾವಾಗ್ಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಆಸೆ ಪ್ರಯತ್ನಕ್ಕೆ ಫಲ ಅಂತ ಹೇಳಿದ್ದೀನಿ. ಅಲ್ಲೊಂದು ಸೀಕ್ರೆಟ್ ಇದೆ. ಸೊ ಇಷ್ಟು ಸಣ್ಣದಾಗ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾರ್ಯಾರಿಗೆ ಆಸಕ್ತಿ ಇದೆ, ಟೈಮ್ ಇದೆ, ಹೆಚ್ಚಾಗಿ ಟೈಮ್ ಇದೆ, ದಯವಿಟ್ಟು ಬಂದು ಕಲ್ತ್ಕೊಳ್ಳಿ. ಸರ್ ನಂಗೆ ಟೈಮೇ ಇಲ್ಲ, ದಯವಿಟ್ಟು ಬೇಡ. ನಾನೇ ಹೇಳ್ತಾ ಇದ್ದೀನಿ, ಸುಮ್ಮನೆ ಸೇರಿಕೊಂಡು ಒದ್ದಾಡೋದೇನಕ್ಕೆ? ಟೈಮ್ ಇಲ್ಲ ಸರ್, ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಇವೆಲ್ಲ ಆಗೋದು ಬೇಡ ಪಾಪ ಎಷ್ಟೋ ಜನಕ್ಕೆ. ಟೈಮ್ ಇದ್ದವರು ಬಂದು ಚೆನ್ನಾಗಿ ಕಲ್ತ್ಕೊಳ್ಳಿ, ನಿಮ್ಮ ಜೀವನನ ನೋಡ್ಕೊಳ್ಳಿ, ಬೇರೆಯವ್ರಿಗೆ ಹೇಳ್ಕೊಳ್ಳಿ. ಸೊ ಅಸ್ಟ್ರಾಲಜಿ ಕಲಿತಾಗ ಖುಷಿ ಆಗುತ್ತೆ ಹೊರತು ದುಃಖ ಆಗಲ್ಲ. ಎಷ್ಟೋ ಜನ ಅನ್ಕೋತಾರೆ, ಭಯ ಆಗ್ಬಿಡಲ್ವಾ? ಕೆಟ್ಟದಿದ್ದಾಗ ಅವಾಯ್ಡ್ ಮಾಡ್ಕೊಳ್ಳಿ, ಭಯ ಎಲ್ಲಿಂದ ಬಂತು. ಒಳ್ಳೇದಿದ್ರೆ ಎನ್ಹಾನ್ಸ್ ಮಾಡ್ಕೊಳ್ಳಿ. ಗೊತ್ತಿರೋದ್ರಿಂದ ಬಚಾವಾಗಲಿಕ್ಕೆ ಸಾಧ್ಯತೆ ಇದೆ ಹೊರತು ಹಾಳಾಗ್ಲಿಕ್ಕಲ್ಲ. ಓಕೆ, ಇಷ್ಟು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.